ಹಾಯ್ ಹಲೋ ಫ್ರೆಂಡ್ಸ್, ಈ ದಿನ ನಾವು ಬೆಳ್ಳುಳ್ಳಿ ಪುಡಿಯನ್ನು ಮಾಡೋಣ. ಬೆಳ್ಳುಳ್ಳಿ ಪುಡಿಯನ್ನು ಎಲ್ಲರೂ ಬೇರೆ ಬೇರೆ ಥರ ಮಾಡ್ತಾರೆ. ಜೀರಿಗೆ, ಕರಿಬೇವು ಅದು ಎಲ್ಲ ಹಾಕಿ ಮಾಡ್ತಾರೆ. ನಾನೊಂದು ಬೇರೆ ಥರನಾದಂತಹ ಬಹಳ ಸಿಂಪಲ್ ಆದ ಮತ್ತು ರುಚಿಕರವಾಗುವಂತಹ ಬೆಳ್ಳುಳ್ಳಿ ಪುಡಿಯನ್ನು ನಾವು ಇದನ್ನು ಮಾಡೋಣ. ಮೊದಲಿಗೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು, ಖಾರದ ಪುಡಿಯನ್ನು ಹಾಕ್ಕೊಳ್ಬೇಕು, ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು. ಇಲ್ಲಿ ಖಾರದ ಪುಡಿ ಜಾಸ್ತಿ ಹಾಕಬೇಕಾಗುತ್ತೆ. ಉಪ್ಪು, ಖಾರದ ಪುಡಿ, ಬೆಳ್ಳುಳ್ಳಿಯನ್ನು ಹಾಕಿ ಸಣ್ಣಗೆ ಮಾಡ್ಕೊಳ್ಬೇಕು. ಈಗ ಪುಡಿ ರೆಡಿಯಾಗಿದೆ, ಇದನ್ನು ತೆಕ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಕೋಬೇಕು. ಪ್ಯಾನಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಬೇಕು. ಎಣ್ಣೆ ಬದಲಿಗೆ ತುಪ್ಪವನ್ನು ಕೂಡ ಹಾಕ್ಕೋಬೋದು. ತುಪ್ಪ ಹಾಕಿದರೆ ಇದರ ಟೇಸ್ಟ್ ಡಬಲ್ ಆಗುತ್ತೆ. ತುಪ್ಪ ಬೇಡ ಅನ್ನುವರು ಎಣ್ಣೆಯನ್ನು ಹಾಕ್ಕೊಂಡು ಬೆಳ್ಳುಳ್ಳಿ ಪೌಡ್ರಿಗೆ ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ಎಣ್ಣೆ ಬಿಸಿಯಾಗಿದೆ. ಈಗ ನಾವು ಇದಕ್ಕೆ ಹಾಕ್ಕೊಳ್ಳೋಣ. ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿದ ನಂತರ ಹೀಗೆ ಹೊತ್ಕೊಂಡ್ರೆ ಇದು ಎಣ್ಣೆಯನ್ನು ಬಿಡುತ್ತೆ. ನೋಡಿ, ಬೆಳ್ಳುಳ್ಳಿ ಪುಡಿ ರೆಡಿಯಾಗಿದೆ. ಇದನ್ನು ಅನ್ನದ ಜೊತೆ, ಬಿಸಿ ರೊಟ್ಟಿಯ ಜೊತೆ ತಿನ್ಬೋದು. ಬಿಸಿ ರೊಟ್ಟಿಯ ಜೊತೆ ತಿನ್ನೋದ್ರಿಂದ ಬಹಳ ಟೇಸ್ಟಿಯಾಗಿರುತ್ತೆ. ಹಾಗೆ ಸರ್ದಿ ಮತ್ತು ಕೆಮ್ಮಾದಾಗ ಬೆಳ್ಳುಳ್ಳಿ ಪುಡಿಯನ್ನು ಮಾಡಿಕೊಂಡು ಬಿಸಿ ರೊಟ್ಟಿಯ ಜೊತೆ ಬೆಳಗ್ಗೆ ತಿನ್ನೋದ್ರಿಂದ ಸರ್ದಿ ಮತ್ತು ಕೆಮ್ಮು ಕಡಿಮೆ ಆಗುತ್ತಾ ಬರುತ್ತೆ. ಪ್ರತಿದಿನ ತಿನ್ನಬೇಕು. ಒಂದು 3-4 ದಿನ ತಿನ್ನೋದ್ರಿಂದ ಕಡಿಮೆ ಆಗುತ್ತಾ ಬರುತ್ತೆ. ತಗೊಳ್ಳಿ ಫ್ರೆಂಡ್ಸ್, ಬೆಳ್ಳುಳ್ಳಿ ಪುಡಿ ರೆಡಿಯಾಗಿದೆ.